ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಜೋಡಿ ಜೀವನದಲ್ಲಿ ಬದುಕುವಂತಹ ಬಯಕೆ ಆಗಿದೆ. ಅಂದರೆ ಮದುವೆ ಆಗುವಂಥ ಹುಡುಗ ಒಳ್ಳೆಯ ರೀತಿಯಲ್ಲಿ ಹುಡುಕಾಟ ಮಾಡ್ತಿದ್ದಾರೆ. ಇವರು ಯಾವ ಒಳ್ಳೆಯ ರೀತಿಯಲ್ಲಿ ಅಂತಂದರೆ ಅಪ್ಪಟ ಕನ್ನಡಿಗ, ಜೊತೆಗೆ ಜಗಳ ಜೂಟಿ, ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸ್ ಕೇಸ್ ಇಲ್ಲಾರ್ದಂತಹ ಹುಡುಗ ಬೇಕು ಅಂತ ಹುಡುಕಾಟ ಮಾಡ್ತಿರ್ತಾರೆ. ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡೋಣ. ಹೆಸರು ಲಕ್ಕು ಅಂತ, ವಯಸ್ಸು 27 ವರ್ಷ, ಅಪ್ಪಟ, ನೋಡೋದಕ್ಕೆ ಸಂಸ್ಕಾರದಿಂದ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥವ್ರು ಈ ಒಂದು ಲಕ್ಕು ಅವರು. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಏನು ಒಂದು ಚೂರು ಕೂಡ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇವರಲ್ಲಿ ಇರೋದು ಒಂಟಿತನದಲ್ಲಿ. ಸೊ ಅಮ್ಮ ಇಲ್ಲದಂತಹ ಮಗಳು, ನನಗೆ ನಾನೇ ಎಲ್ಲನೂ ಕೂಡ ಆಗಿದ್ದೇನೆ. ಊರು ಬಂದುಬಿಟ್ಟು ಬೆಂಗಳೂರಿಗೆ ಹತ್ತಿರದ ನಿಪ್ಪಾಣಿನಲ್ಲಿ ವಾಸವಾಗಿರೋದು. ಸೊ ಮೊದಲು ಇವರ ಮನೆ ಇರೋದು ಪ್ರಸ್ತುತ ಒಂದು ಬೆಂಗಳೂರಿನಲ್ಲಿ, ಇವಾಗ ಪ್ರೆಸೆಂಟಾಗಿ ವಾಸವಾಗಿರೋದು ಬೆಳಗಾವಿಯ ನಿಪ್ಪಾಣಿನಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಊರೆಲ್ಲಿದೆ ಅಂತಂದ್ಬಿಟ್ಟು. ಶಿಕ್ಷಣದಲ್ಲಿ D.Ed ಮಾಡಿಬಿಟ್ಟಿದ್ದೇನೆ, ಕೆಲಸ ಹುಡುಕ್ತಾ ಇದ್ದೇನೆ, ಅದು ಆಗುತ್ತಿಲ್ಲ ಅಂತ ಹೇಳಿರೋದು. ನೋಡ್ಕೊಳ್ಳಿ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು. ಸೊ ಒಳ್ಳೆಯ ಒಂದು ಲಕ್ಷಣ ಇದೆ ಮುಖದಲ್ಲಿ. ಆ್ಯಂಡ್ ನೋಡೋದು ಕೂಡ ದಪ್ಪ ದಪ್ಪವಾಗಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹ್ಯಾಂಡಲು, ಸಾರಿನಲ್ಲೂ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂತ ನೋಡ್ಕೊಳ್ಳಿ. ಸೊ ಇವರ ಹೆಚ್ಚಿನ ಮಾಹಿತಿ ಜೊತೆಗೆ ಏನಕ್ಕೆ ಪ್ರೊಫೈಲ್ ಕಳಿಸಿದ್ದಾರೆ ಅಂತ ನಾನು ಹೇಳ್ತೇನೆ, ಬನ್ನಿ ಸ್ನೇಹಿತರೆ. ವಿಚಾರ ಇಷ್ಟೇ, ಇವರ ತಾಯಿಯವರು ತೀರ್ಕೊಂಡು ಸುಮಾರು 4 ವರ್ಷ ಆಗಿರುತ್ತೆ. ತಂದೆಯವ್ರಿಗೂ ಕೂಡ ವಯಸ್ಸಾಗಿತ್ತು. 60ಕ್ಕೆ ಅರಳು ಮರಳು ಅಂತಾರಲ್ವ, ಆ ರೀತಿ ದೃಷ್ಟಿಯಲ್ಲಿದ್ದಾರೆ. ನಾನೇ ನನ್ನ ಹುಡುಗನ ಹುಡುಕಾಟ ಮಾಡಬೇಕು ಅಂತ ಮಾಹಿತಿ ಕಳಿಸಿರೋದು, ಇಷ್ಟೇ ವಿಚಾರ, ಮತ್ತೇನಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಅವರ ಊರಿನಲ್ಲೇ ಇರ್ಬೋದಲ್ವ ಗಂಡು, ಈ ಕಡೆ ಹುಡುಕಾಟ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಆ ಸರೌಂಡಿಂಗ್ ಸ್ವಲ್ಪ ಸರಿಯಾಗಿಲ್ಲ ಸ್ನೇಹಿತರೆ, ಸ್ವಲ್ಪ ಪ್ರಾಬ್ಲಮಲ್ಲಿ ಇಶ್ಯೂ ಆಗಿದೆ. ಹಾಗಾಗಿನೇ ಬೇರೆ ಒಂದು ಸರೌಂಡಿಂಗಲ್ಲಿ ಹುಡುಕಾಟ ಮಾಡೋದು ಅವರ ಒಂದು ದೃಷ್ಟಿಯಿಂದ ಓಕೆ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಸಂಬಂಧ ಬೆಳೆಸುವಂಥ ಹುಡುಗ ಕನ್ನಡಿಗ ಆಗಿರಬೇಕು, ಅದರಲ್ಲೂ ರೈತ ಆಗಿದ್ದರೆ ಇನ್ನೂ ಕೂಡ ಓಕೆ ಅಂತ ಹೇಳಿರೋದು. ಯಾವುದೇ ಪೊಲೀಸ್ ಕೇಸ್ ಅಂತ ಅವ್ರಿಗೆ ಇರಬಾರ್ದು. ನಂದು ಕಾರ್ ತಗೊಳ್ಳಿ, ನಿಮ್ಮ ಒಂದು ಒಳ್ಳೆಯದಾಗಿರ್ತಕ್ಕಂಥ ರೀತಿಯಲ್ಲಿ ಜೀವನ ಶೈಲಿ ಮಾಡಿ ಅಂತ ಹೇಳಿರೋ ಸ್ನೇಹಿತರೆ. ಮದುವೆ ಆದ ನಂತರ ಸಹ ಇಬ್ಬರು ಕೂಡ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಕಟ್ಕೊಳ್ಳೋಣ. ಇವಾಗ ಏನಾದರೂ ನೀವು ಮಿಡಲ್ ಕ್ಲಾಸು ಅಥವಾ ಒಂದು ಬಡತನದಿಂದ ಬೆಳೆದಿರ್ತಕ್ಕಂಥ ಹುಡುಗ ಆಗಿದ್ದರೆ, ನೀವು ನನಗೆ ಇಷ್ಟ ಆಗಿದ್ದರೆ, ನಾನೇ ದುಡ್ಡು ಸೇವ್ ಮಾಡಿ ಕೂಡಿ ಹಾಕಿ ನಿಮಗೆ ಕೊಡ್ತೇನೆ, ಇಬ್ಬರು ಕೂಡ ಸೇರಿಕೊಂಡು ಮುಂದೆ ಮನೆ ಕಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ನನ್ನ ಒಂದು ಮಾತೇನೆಂದರೆ, ದುಡ್ಡು ಮಾಡಿ ಜೀವನನ ಅನುಭವಿಸಬೇಕು, ಜಾಲಿಯಾಗಿರಬೇಕು ಅನ್ನೋದು ನನ್ನ ಒಂದು ಮಾತಂತ ಹೇಳಿರೋದು. ಸೊ ಅವರು ಹೇಳಿರ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಒಂದು ಕಾರನ್ನ ನೋಡ್ಕೊಂಡು ಬಿಡಿ. ಸೊ ಮೊದಲು ಮದುವೆ ಆದ ನಂತರ ಸುಮಾರು 4 ವರ್ಷಗಳ ಕಾಲ ಇಬ್ಬರು ಕೂಡ ದುಡಿಯೋಣ, ಯಾವುದೇ ರೀತಿಯಲ್ಲಿ ಮಗು ಮಾಡ್ಕೊಳ್ಳೋದು ಬೇಡ. ದುಡಿದ ನಂತರ ಬಂದಿರತಕ್ಕಂಥ ದುಡ್ಡಿಂದ ಒಂದು ಸುಂದರವಾಗಿರ್ತಕ್ಕಂಥ ಪ್ಲಾಟ್ ತಗೊಳ್ಳೋಣ, ಮನೆ ಕಟ್ಸೋದು ಬೇಡ. ತದನಂತರ ಒಂದು ಕಾರ್ ತಗೊಳ್ಳೋಣ ಸುತ್ತಾಡೋದಕ್ಕೆ, ಒಂದು ಜಾಲಿಯಾಗಿರ್ತಕ್ಕಂಥ ರೈಡ್ ಹೋಗೋಣ 2 ತಿಂಗಳ ಮಟ್ಟಿಗೆ, ಊರೆಲ್ಲ ಸುತ್ತಾಡ್ಕೊಂಡು ಬಂದು ಆನಂತರ ದುಡಿದ್ಬಿಟ್ಟು ಮನೆ ಕಟ್ಸೋದ್ರ ಬಗ್ಗೆ ಗಮನ ಕೊಡೋಣ. ಬೇಕಿದ್ದರೆ ಮನೆ ಸ್ಟಾರ್ಟ್ ಆಗಲಿ, ಆವಾಗ ಬೇಕಿದ್ದರೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಇವ್ರು ಹೇಳಿರೋದು. ಸೊ ಹೆಂಗಂದರೆ, ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಆನಂತರ ಕೆಲಸ ಸಕ್ಸಸ್ ಆದಮೇಲೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅನ್ನೋದು ಇವರ ಒಂದು ದೃಷ್ಟಿಯಲ್ಲಿ ಇದೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಅವರು ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳೇನು ಹೇಳಿದರು, ಹುಡುಗ ಅಪ್ಪಟ ಕನ್ನಡಿಗ, ಯಾವುದೇ ರೀತಿಯಲ್ಲೂ ಅವನ ಮೇಲೆ ಪೊಲೀಸ್ ಕೇಸ್ ಇರಬಾರ್ದು, ಜೊತೆಗೆ ಕಪ್ಪು ಬಣ್ಣ ಜಾಸ್ತಿ ಇರಬಾರ್ದು. ಆ್ಯಂಡ್ ಅದೇ ರೀತಿಯಾಗಿ ಎತ್ತರ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಸೊ ಏನೂ ಕೂಡ ತೊಂದರೆ ಇರಬಾರ್ದು ಅಂತ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಇವರು ಹೇಳ್ದಂಗೆಲ್ಲ ಕೇಳಬೇಕು. ಸೊ ಅವ್ರದ್ದೇ ಬೇರೆ ರೂಟು, ಇವ್ರದ್ದೇ ಬೇರೆ ರೂಟು ಅಂತ ಇರಬಾರ್ದು ಅಂತ ಇವರು ಹೇಳಿರೋ ಸ್ನೇಹಿತರೆ. ಅಂದರೆ ಪ್ರಸ್ತುತ ಇವಾಗ ನೋಡ್ಕೊಳ್ಳಿ, ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನು ಕೇಳಲ್ಲ, ಈ ರೀತಿಯಾಗಿ ವಿಚಾರಗಳು ಜೊತೆಗೆ ಜಗಳಗಳು ಆಗೋದು ಕಾಮನ್ ಆಗಿರುತ್ತೆ. ಸೊ ಇಬ್ಬರೂ ಕೂಡ ಅವರವರು ಸಂಬಂಧಪಟ್ಟಂತೆ ಜೊತೆಗೆ ಅವರವರು ಇಷ್ಟಪಟ್ಟಂತಹ ಕೆಲವೊಂದಿಷ್ಟು ವಿಚಾರಗಳಿಗೆ ಸೀಕ್ರೆಟಾಗಿ ಮಾತಾಡಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿರೋದು. ತುಂಬ ಮುದ್ದಾಗಿದ್ದಾರೆ ಸ್ನೇಹಿತರೆ ಅವರು. ಸೊ ಯಾರೂ ಕೂಡ ಇವ್ರನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಕೂಡ ಹೇಳ್ತೇನೆ. ಸೊ ನಿಮ್ಮ ಮಾಹಿತಿಗಳನ್ನು gmail.comಗೆ ಒಂದು ಮೇಲ್ ಹಾಕಿ ಸ್ನೇಹಿತರೆ, ಬೇಗ ಅಪ್ಪಟ್ಟ ಅವರಿಗೆ ಎಲ್ಲನೂ ಹೋಗ್ಬಿಟ್ಟು ನಿಮ್ಮ ಫೋಟೋ ಯಾವ ರೀತಿ ಇರಬೇಕು ಅಂದರೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅಂಥ ಒಂದು ಫೋಟೋ ಹಾಕಿ ಮೇಲಲ್ಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಕೂಡ ಸುಂದರವಾಗಿರೋ ಹಾಗೆ ಕಮೆಂಟಲ್ಲಿ ತಿಳಿಸಿಕೊಡಿ. ಸೊ ಖಂಡಿತವಾಗ್ಲೂ ಅವ್ರಿಗೂ ಕೂಡ ನೀವು ಇಷ್ಟ ಆಗ್ತೀರಾ. ಆ್ಯಂಡ್ ಇಷ್ಟ ಆಗಿದ್ರಿ ಅಂತಂದರೆ ಬೇಗ ಮದುವೆ ಆಗಿಬಿಟ್ಟು ಒಳ್ಳೆಯ ಒಂದು ಜೀವನವನ್ನು ಪ್ರಾರಂಭಿಸಿ, ಅವರ ತಾಯಿ ಇಲ್ಲದಂತಹ ಒಂದು ನೋವನ್ನು ನಿಮ್ಮ ಮೂಲಕ ದೂರ ಮಾಡಿ ಅಂತ ನಾನು ಕೂಡ ಹೇಳ್ತೇನೆ. ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಸ್ಟೇರಿಂಗ್ ಸಿಸ್ಟಮು ಆ್ಯಂಡ್ ಇಲ್ಲಿ ಸ್ಪೀಡ್ ಕಂಟ್ರೋಲರ್ ಸಿಸ್ಟಮ್ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಅಪ್ ಟು 250ವರೆಗೂ ಇದನ್ನು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ 1300 cc ಈ ಒಂದು ಮೈಲೇಜಿಂಗ್ ಇರ್ತಕ್ಕಂಥದ್ದು. ಆ್ಯಂಡ್ ಒಳ್ಳೆಯ ಒಂದು ಎಕ್ಸ್ಟ್ರಾಡಿನರಿ ಆಗಿರ್ತಕ್ಕಂಥ ಕಾರು, ಜೊತೆಗೆ ಅವರು ನಿಮಗೆ ಬೇಕಾಗಿದ್ದರೆ ನಾನು ಹೇಳ್ದಂಗೆ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.